ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೋಸ್ಕರ ಒಂದು ಸಿಂಪಲ್ ಆಗಿರುವಂತಹ ಥ್ರೆಡ್ ವರ್ಕ್ ಡಿಸೈನ್ ತಗೊಂಡು ಬಂದಿದ್ದೇನೆ. ನಾನು ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿದೆ. ಸ್ವಲ್ಪ ಪ್ರಾಬ್ಲಮ್ ಇರೋ ಕಾರಣ ವೀಡಿಯೋ ಮಾಡಿಲ್ಲ. ಸೊ ಮನೆಯಲ್ಲಿ ಸ್ವಲ್ಪ ಅಮ್ಮನಿಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ತುಂಬ ಅಂದರೆ ವೀಕ್ಲಿ 7 ವೀಡಿಯೋಸ್ ಹಾಕ್ತಿದ್ದೆ. ಬಟ್ ವೀಕ್ಲಿ 2 ವೀಡಿಯೋಸ್ ಹಾಕಿದ್ದೇನೆ ಅಷ್ಟೇ, 2 ವೀಡಿಯೋ ಹಾಕಿದ್ದೇನೆ. ಸೊ ನಿಮಗೋಸ್ಕರ ಇವತ್ತು ಸ್ವಲ್ಪ ಸಿಂಪಲ್ ಆಗಿರುವಂತಹ ಥ್ರೆಡ್ ವರ್ಕ್, ತುಂಬ ಈಸಿಯಾಗಿ ಮಾಡ್ಬೋದು ನಿಮಗೆ ಥ್ರೆಡ್ ವರ್ಕ್. ಸೊ ಈಗಿನ ಟ್ರೆಂಡಲ್ಲಿರುವಂತಹ ಥ್ರೆಡ್ ವರ್ಕ್ ಡಿಸೈನ್ ಮಾಡಿದ್ದೇನೆ ನೋಡಿ. ನಾನು ಫಸ್ಟಿಗೆ ಒಂದು 5 ಇಂಚಿಗೆ ಡಿಸೈನ್ ಅಂದರೆ ಒಂದು ಮಾರ್ಕ್ ಹಾಕ್ಕೊಂಡು ಆ ಮಾರ್ಕಿಂಗ್ನ ಮೇಲೆ ಸ್ವಲ್ಪ ಈ ಟೈಪ್ ಲೀಫ್ ಶೇಪ್ ಡಿಸೈನ್ ಮಾಡ್ತಾಯಿದ್ದೇನೆ. ಸೊ ನೀವು ಬೇಕಾದರೆ ಡ್ರಾ ಮಾಡ್ಕೊಳ್ಬೋದು ಕೈಯಲ್ಲೇ, ಆಗೋದಿಲ್ಲ ಅಂದರೆ ಏನಾದರೂ ಟ್ರೇಸ್ ಮಾಡ್ಬೋದು. ಪೇಪರ್ ಕಾಪಿ ಅಂತ ಒಂದು ಆ್ಯಪ್ ಬರುತ್ತೆ, ಅದರಲ್ಲಿ ನಿಮ್ಮ ಡಿಸೈನ್ನ ಫಿಟ್ ಮಾಡಿ ಅದರಲ್ಲಿ ಕೆಲವು ಆಪ್ಷನ್ ಇರುತ್ತೆ ಲಾಕ್ ಮಾಡುವಂತಹ ಮೊಬೈಲಲ್ಲಿ. ನೀವು ಅದನ್ನು ಕಾಪಿ ತಗೊಳ್ಬೋದು. ಶೀಟಿಗೆ ಕಾಪಿ ತಗೊಂಡು ಆಮೇಲೆ ಕಾರ್ಬನ್ ಶೀಟಿಗೆ ಕಾಪಿ ಮಾಡಿಕೊಂಡು ಬಟ್ಟೆ ಮೇಲೆ ಕಾಪಿ ಮಾಡ್ಕೊಳ್ಬೋದು. ಓಕೆ, ಈಗ ನಾನು ಫಸ್ಟ್ 2 ಎಳೆ ದಾರ ತೊಗೊಂಡಿದ್ದೇನೆ, ಸಿಲ್ಕ್ ಥ್ರೆಡ್ 14 ನಂಬರ್ ತುಲಿಪ್ ನೀಡಲ್ ತೊಗೊಂಡಿದ್ದೇನೆ. ಸೊ ಈಗ ಚೈನ್ ಸ್ಟಿಚ್ ಅಲ್ಲ, ಲೋಡೆಡ್ ಸ್ಟಿಚ್ ಕೊಡ್ತಿದ್ದೇನೆ. ಸಿಲ್ಕ್ ಥ್ರೆಡ್ಡಲ್ಲಿ ಲೋಡೆಡ್ ಸ್ಟಿಚ್ ಕೊಡ್ತಿದ್ದೇನೆ ನಾನು ಲೀಫಿದ್ದು. ಸೊ ಇನ್ನೊಂದು ಖುಷಿ ವಿಷಯ ಏನಂದರೆ, ನಾನು ಈಗ ಹೊಸ ಮೊಬೈಲ್ ತಂದಿದ್ದೇನೆ. ಸೊ ಅದರಲ್ಲೇ ನಾನೀಗ ವೀಡಿಯೋ ರೆಕಾರ್ಡ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಿದ್ದೇನೆ ಇವತ್ತಿಂದ. ಸೊ ಅದರ ಪ್ರೈಸ್ ಬಂದುಬಿಟ್ಟು 31,000 ಆಗಿದೆ ಮೊಬೈಲಿಗೆ. ಒಳ್ಳೆಯದಿದೆ, ಕ್ಯಾಮರಾ ಕ್ವಾಲಿಟಿ ಒಳ್ಳೆಯದಿದೆ, ಮತ್ತು ಸ್ಟೋರೇಜ್ ಜಾಸ್ತಿ ಇದೆ ಮೊಬೈಲಿಗೆ. ನನಗೆ ಸ್ಟೋರೇಜ್ ಮೇಯ್ನ್ ಬೇಕಿತ್ತು, ಕ್ಯಾಮರಾ ಕ್ವಾಲಿಟಿ ಮತ್ತು ಸ್ಟೋರೇಜ್. ಬೇರೆ ವೀಡಿಯೋ ಕಾಲ್ ಅದೆಲ್ಲ ನಂಗೆ ಅಷ್ಟು ಏನು ಇಂಪಾರ್ಟೆಂಟ್ ಅಲ್ಲ. ಬಟ್ ಯೂಟ್ಯೂಬಿಗೆ ನಾವು ವೀಡಿಯೋ ಹಾಕುವಾಗ ನಮ್ಮ ಫೋನಲ್ಲಿ ತುಂಬ ಸ್ಟೋರೇಜ್ ಬೇಕಾಗುತ್ತೆ, ಯಾಕಂದರೆ ಅಷ್ಟು ಲಾಂಗ್ ವೀಡಿಯೋ ಎಲ್ಲ ಹಾಕುವಾಗ ಸ್ಟೋರೇಜ್ ತುಂಬ ಬೇಕಾಗುತ್ತೆ. ಸೊ ಈಗಿದ್ದು 15,000 ಮೊಬೈಲ್ ಇದೆ, ಬಟ್ ಅಷ್ಟು ಸ್ಟೋರೇಜ್ ಸ್ಪೇಸ್ ಇಲ್ಲ. ನನ್ನದು ಆಲ್ರೆಡಿ ಒಂದು ಮೊಬೈಲ್ ಇದೆ 15,000 ಇದ್ದು, ಆದರೆ ಅದಷ್ಟು ಸ್ಪೇಸ್ ಸಾಕಾಗ್ತಿಲ್ಲ, ಅದರ ಸ್ಟೋರೇಜ್ ಸ್ವಲ್ಪ ಕಡಿಮೆ ಇದೆ. ಅದಕ್ಕೋಸ್ಕರ 31,000 ಕೊಟ್ಟು ತಗೊಂಡೆ. ಹಾಫ್ ಅಮೌಂಟ್ ಕ್ಯಾಶ್ ಕೊಟ್ಟೆ, ಹಾಫ್ ಅಮೌಂಟ್ EMI ಇಲ್ಲಿ ತಗೊಂಡೆ. ಫುಲ್ ಕ್ಯಾಶ್ ಅಷ್ಟೇನು ನನಗೆ ಫುಲ್ ಕ್ಯಾಶ್ ಕೊಟ್ಟು ತಗೊಳ್ಳಿಕ್ಕೆ ಇಷ್ಟ ಇಲ್ಲ, ಅಂದರೆ ಒಮ್ಮೆಲೆ ಅಮೌಂಟ್ ಹೋಗುತ್ತಲ್ಲ. ಇನ್ಸ್ಟಾಲ್ಮೆಂಟ್ ಆದರೆ ಮಂತ್ಲಿ ಕಟ್ತಾ ಹೋದರೆ ಗೊತ್ತಾಗಲ್ಲ. ಹಾಫ್ ಕ್ಯಾಶ್ ಹಾಫ್ EMI. ಓಕೆ, ಇದೊಂದು ಖುಷಿ ವಿಷಯ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸೊ ಈಗ ನಾನು ಅದೇ ಮೊಬೈಲಲ್ಲಿ ನಿಮಗೆ ಫಸ್ಟ್ ಟೈಮ್ ವೀಡಿಯೋ ಮಾಡಿ ಹಾಕ್ತಿದ್ದೇನೆ, ಫಸ್ಟ್ ವೀಡಿಯೋ ಹಾಕ್ತಾಯಿದ್ದೇನೆ. ಸೊ ಹಾಗಾಗಿ ನೋಡಿ, ಈಗ ಲೀಫ್ ಶೇಪ್ ಮಾಡಿದ್ದೇವೆ. 2 ಲೀಫಿಗೆ ಸೇಮ್ ಥ್ರೆಡ್ ಕೊಟ್ಟಿದ್ದೇನೆ ನಾನು. ಬಟ್ ಈಗ ನಾನು ಮಿಡಲಿಗೆ ಒಂದು ಥ್ರೆಡ್ ಕೊಟ್ಟೆ, ಬಟ್ ಅದು ತೆಗೆದೆ. ಯಾಕಂದರೆ ನಾವು ಡಬಲ್ ಕಲರಲ್ಲಿ ವರ್ಕ್ ಮಾಡುವ ಕೆಳಗಡೆ 2 ಲೀಫಿಗೆ ಒಂದು ಕಲರ್, ಮೇಲ್ಗಡೆ ಒಂದು ದೊಡ್ಡ ಲೀಫಿಗೆ ಒಂದು ಕಲರ್ ಮಾಡುವ ಅಂತ ಆಮೇಲೆ ಥಿಂಕ್ ಮಾಡಿದೆ. ಸೊ ಅದಕ್ಕೋಸ್ಕರ ನಾನು ಆ ಥ್ರೆಡ್ ತೆಗೆದೆ, ಅದು ಬೇಡ, ನಾವು 2 ಕಲರ್ ಥ್ರೆಡ್ಡಲ್ಲಿ ವರ್ಕ್ ಮಾಡುವ ಅಂತ. ನೋಡಿ, ಈಗ ನಾವೀಗ ಲೀಫ್ ಶೇಪ್ ಕೆಳಗಡೆ ನಾನು ಸೇಮ್ ಲೀಫಿಗೆ ಫಸ್ಟಿಗೆ ಸ್ಟಿಚ್ ಮಾಡ್ತೇನೆ, ಸೇಮ್ ಕಲರ್ ಲೀಫ್ ಫಸ್ಟಿಗೆ ಸ್ಟಿಚ್ ಮಾಡ್ತೇನೆ. ಸೊ ನೀವು ಕೂಡ ಇಷ್ಟೇ ಪರ್ಫೆಕ್ಟಾಗಿ ಡಿಸೈನ್ ಡ್ರಾ ಮಾಡ್ಬೋದು. ಹೇಗೆ ಅಂದರೆ, ನೀವು ಡೈಲಿ ಹೇಗೆ ಆರಿ ವರ್ಕ್ ಪ್ರಾಕ್ಟೀಸ್ ಮಾಡ್ತೀರಾ ಹಾಗೆಯೇ ನೀವು ಕೂಡ ಒಂದು ಬಟ್ಟೆಯಲ್ಲಿ ಅಥವಾ ಒಂದು ಪೆನ್ ಪೇಪರ್ ತೊಗೊಂಡು ನೀವು ಸ್ಕೆಚ್ ಮಾಡ್ಬೋದು. ಸ್ಕೆಚ್ ಮಾಡಲಿಕ್ಕೆ ನೀವು ಟ್ರೈ ಮಾಡ್ಬೋದು. ಟ್ರೈ ಮಾಡಿದರೆ, ಪ್ರಾಕ್ಟೀಸ್ ಮಾಡಿದರೆ ಯಾವ ಡಿಸೈನ್ ಆದರೂ ನಿಮಗೆ ಈಸಿಲಿ ಬರುತ್ತೆ. ಟ್ರೇಸಿಂಗ್ ಮಾಡೋದಾದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ನನ್ನ ಪ್ರಕಾರ ಟ್ರೇಸ್ ಮಾಡೋದು ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಈಗ ನಾನು ಇಷ್ಟು ಚಿಕ್ಕ ಡಿಸೈನ್ ಮಾಡಿದೆ, ಈಗ 2 ಮಿನಿಟಲ್ಲಿ ನಾನು ಈ ಡಿಸೈನ್ ಡ್ರಾ ಮಾಡಿದೆ ಕೈಯಲ್ಲೇ ಪೆನ್ನಲ್ಲಿ ಬಟ್ಟೆ ಮೇಲೆ. ಅದು ಇನ್ನೊಂದು ಮಾಡಬೇಕಂದ್ರೆ ನೀವು ಯಾವುದಾದ್ರೂ ಫೋಟೋ ಡೌನ್ಲೋಡ್ ಮಾಡಬೇಕು, ಅದನ್ನು ಆ ಪೇಪರ್ ಕಾಪಿ ಯಾವುದಾದ್ರೂ ಆ್ಯಪಿಗೆ ಕೊಂಡೋಗಬೇಕು. ರಿಟರ್ನ್ ಅದರ ಯಾವುದಾದ್ರೂ ಪೇಪರ್ ಇಟ್ಟು ಅದಕ್ಕೆ ಡ್ರಾ ಮಾಡಬೇಕು. ರಿಟರ್ನ್ ಅದನ್ನು ತಗೊಂಡು ಬಂದು ಕಾರ್ಬನ್ ಶೀಟ್ ಇಟ್ಟು ಬಟ್ಟೆ ಮೇಲೆ ಡ್ರಾ ಮಾಡಲಿಕ್ಕೆ ಈ 2 ಮಿನಿಟಿದ್ದು ಕೆಲಸ ನಿಮಗೆ ಟ್ರೇಸ್ ಮಾಡಲಿಕ್ಕೆ ಹೋಗುವಾಗ ಕಡಿಮೆ ಅಂದರೂ 30 ಮಿನಿಟ್ ಹೋಗುತ್ತೆ ಅಲ್ಲಿ. ಅದು ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಆದಷ್ಟು ನೀವು ಡಿಸೈನ್ ಮಾಡಲಿಕ್ಕೆ ಕೂಡ ಪ್ರಾಕ್ಟೀಸ್ ಮಾಡಿ ಅಂತ. ಸೊ ಆಗ ನಿಮಗೆ 2 ಮಿನಿಟಲ್ಲಿ ನಿಮಗೊಂದು ಡಿಸೈನ್ ಮಾಡಲಿಕ್ಕೆ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅರ್ಧ ಗಂಟೆ, ಖಾಲಿ ಇಷ್ಟು ಮಾಡಲಿಕ್ಕೆ ನೀವು ಅರ್ಧ ಗಂಟೆ ತಗೊಳ್ತೀರ. ನೀವು ಫುಲ್ ವರ್ಕ್ ಮಾಡೋದಾದರೆ ಹಾಫ್ ಡೇನೇ ಹೋಗುತ್ತೆ. ನನಗೆ ಕೆಲವೊಂದು ಡಿಸೈನ್ ಅಷ್ಟು ಬರುತ್ತೆ, ಅದು ಪರ್ಫೆಕ್ಟ್ ಆಗೋಲ್ಲ. ಒಂದು ಕೈಗೆ ಒಂದು ಥರ, ಇನ್ನೊಂದು ಕೈಗೆ ಒಂದು ಥರ ಆದರೆ ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ, ಕೆಲವು ಟ್ರೇಸಿಂಗ್ ಪೇಪರಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೇನೆ ಫಸ್ಟಿಗೆ. ಅದು ಮಾಡಿ ಇಟ್ಕೊಂಡು ಏನಾಗುತ್ತೆ ಅಂದರೆ, ಆ ಡಿಸೈನ್ ಕಸ್ಟಮರ್ ಆರ್ಡ್ರ್ ಕೊಟ್ಟರೆ ಆಗಲೇ ನಮಗೆ ಕಾರ್ಬನ್ ಶೀಟ್ ಇಟ್ಟು ಟ್ರೇಸ್ ಮಾಡ್ಕೊಳ್ಬೋದು. ಫಸ್ಟಿಗೆ ನಾನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೇನೆ, ಅಂದರೆ ನಮಗೆ ಒಂದು ಬ್ಲೌಸಿದು ಡಿಸೈನ್ ಇನ್ನೂ 5-6 ಬ್ಲೌಸಿಗೆಲ್ಲ ಬರುತ್ತಲ್ಲ. ಸೊ ಹಾಗೆ. ಸೊ ನಾನು ತುಂಬ ದಿನ ಆಯಿತು ವೀಡಿಯೋ ಹಾಕದೆ. ನನ್ನ ಅಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಇನ್ನೊಂದು ನನಗೊಂದು 2-3 ಬ್ಲೌಸ್ ವರ್ಕ್ ಬಂದಿತ್ತು, ಅದರ ಹಿಂದೆ ಇದ್ದೆ. ಸೊ ಅಮ್ಮನಿಗೆ ಹುಷಾರಿಲ್ಲದ ಕಾರಣ ನಮಗೆ 3 ದಿನ ಬ್ಯಾಕ್ ಟು ಬ್ಯಾಕ್ ಹಾಸ್ಪಿಟಲಿಗೆ ಹೋಗಿ ಗ್ಲೂಕೋಸ್ ಎಲ್ಲ
ಇಟ್ಟು ಬರಬೇಕಿತ್ತು, ಮನೆಗೆ ಬರಬೇಕಿತ್ತು. ಅಡ್ಮಿಟ್ ಏನಾಗಿಲ್ಲ. ಮತ್ತು ಪ್ಲಸ್ ನನಗೆ ಬ್ಲೌಸ್ ವರ್ಕ್ ಇತ್ತು, ಅದು ಎರಡೂ ನನಗೆ ತುಂಬ ಜಾಸ್ತಿ ಟೈಮ್ ಹೋಯಿತು ನನಗೆ. ಪರವಾಗಿಲ್ಲ, ಈಗ ಅಮ್ಮ ಹುಷಾರಿದ್ದಾರೆ, ವರ್ಕ್ ಕೂಡ ಫಿನಿಶ್ ಆಯಿತು. ಸೊ ನಾನು ಇವತ್ತಿಂದ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ. ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ರು, ಏನು ಮೇಡಮ್ ನೀವು ಆರಿ ವರ್ಕ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ಮೇಲೆ ಯೂಟ್ಯೂಬಿಗೆ ವೀಡಿಯೋನೇ ಹಾಕಲ್ಲ, ನಮಗೆ ಕಲೀಲಿಕ್ಕೆ ವೀಡಿಯೋನೇ ಸಿಗ್ತಿಲ್ಲ, ಪ್ಲೀಸ್ ಅಪ್ಲೋಡ್ ಮಾಡಿ ವೀಡಿಯೋಸ್, ದಿನಕ್ಕೊಂದಾದರೂ ಹಾಕಿ, ಇಲ್ಲಾಂದರೆ 2 ದಿನಕ್ಕೊಂದಾದರೂ ಹಾಕಿ ಅಂತ ತುಂಬ ಜನ ಕಾಲ್ ಮೆಸೇಜ್ ಎಲ್ಲ ಮಾಡ್ತಿದ್ರು. ಸೊ ಥ್ಯಾಂಕ್ ಯು, ಯಾಕಂದರೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದೀರಾ, ಅಂದರೆ ನನ್ನ ಚಾನಲನ್ನು ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸೊ ನನ್ನ ಚಾನಲ್ನ ಫಾಲೋ ಮಾಡ್ತಿದ್ದೀರಾ, ನಾನು ಹೇಳಿಕೊಡೋ ಟಿಪ್ಸ್ ಫಾಲೋ ಮಾಡ್ತಿದ್ದೀರಾ. ಸೊ ಅದಕ್ಕೆ ತುಂಬ ಥ್ಯಾಂಕ್ ಯು ವೆರಿ ಮಚ್. ಸೊ ನಾನು ಡೈಲಿ ನಿಮಗೋಸ್ಕರ ವೀಡಿಯೋ ಹಾಕ್ತೇನೆ ಇನ್ನು. ಓಕೆ, ಈಗ ನಾವೇನು ಮಾಡುವ ಅಂದರೆ, ಮಿಡಲಿದ್ದು ಲೀಫ್ ಇದೆಯಲ್ಲ, ಅದಕ್ಕೆ ನಾವು ಲೀಫಿಗೆ ಬೇರೆ ಕಲರ್ ಫಿಲ್ ಮಾಡುವ. ನನ್ನ ಹತ್ರ ಒಂದು ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ ಇದೆ, ಸೊ ಅದನ್ನು ಫಿಲ್ ಮಾಡುವ. ಸೊ ನೋಡುವ, ಈಗ ಗ್ರೀನ್ ಕಲರ್ ಥ್ರೆಡ್ ತೊಗೊಳ್ತೇನೆ ನಾನು, ಅದಕ್ಕೀಗ ಹೀಗೆ ಫಿಲ್ ಮಾಡಬೇಕು. ಸೊ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡು ಫಿಲ್ ಮಾಡ್ತಿದ್ದೇನೆ. ಸೊ ನಮ್ಮಲ್ಲಿ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಇದೆ, ಕನ್ನಡದಲ್ಲಿ ಇದೆ. 30 ದಿವಸದ ಕ್ಲಾಸ್ ಇರುತ್ತೆ, 60 ಸ್ಟಿಚಸ್ ಇರುತ್ತೆ, ಪ್ಲಸ್ 5 ದಿನ ನಿಮಗೆ ಎಕ್ಸ್ಟ್ರಾ ಕ್ಲಾಸಸ್ ಇರುತ್ತೆ. 1,500 ಫೀಸ್ ಆಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು, ನಾನು ಮೇಲೆ ನಂಬರ್ ಕೊಟ್ಟಿದ್ದೇನೆ, ಸೊ ಅದಕ್ಕೆ ವಾಟ್ಸಪ್ ಮಾಡ್ಬೋದು. ನಿಮಗೆ ಕಂಪ್ಲೀಟಾಗಿ 30 ಡೇಸಲ್ಲಿ ಬೇಸಿಕ್ ಟು ಪ್ರೊಫೆಷ್ನಲ್ ವರ್ಕ್ವರೆಗೆ ಕಲಿಬೋದು. ಈಗ ಆಲ್ರೆಡಿ ಕಲಿತಾ ಇದ್ದಾರೆ. ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ, ಸ್ಟೂಡೆಂಟ್ ಹೇಗೆ ವರ್ಕ್ ಮಾಡ್ತಾರೆ ಆನ್ಲೈನ್ ಕ್ಲಾಸಲ್ಲಿ ಅಂತ ಡೌಟ್ಸ್ ಇತ್ತು ಅಂದರೆ, ನಮ್ಮ ಕಮ್ಯುನಿಟಿ ಪೋಸ್ಟಿಗೆ ಹೋಗಿ, ಅಲ್ಲಿ ಸ್ಟೂಡೆಂಟ್ ಮಾಡಿರುವಂತಹ ವರ್ಕ್ ಇದೆ. ಸೊ ಆ ವರ್ಕನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ 15 ಡೇಸಲ್ಲಿ ಅವರು ಮಾಡಿರುವಂತಹ ವರ್ಕ್ 7 ಡೇಸಲ್ಲಿ, 3 ಡೇಸಲ್ಲಿ, 4 ಡೇಸಲ್ಲಿ ಎಲ್ಲ ನಾನು ಅಪ್ಲೋಡ್ ಮಾಡ್ತಿದ್ದೇನೆ, ನನ್ನ ಸ್ಟೂಡೆಂಟ್ಸ್ ಮಾಡಿರುವಂತಹ ವರ್ಕ್. ಅದು ಆನ್ಲೈನ್ ಕ್ಲಾಸಲ್ಲಿ. ಕೆಲವರಿಗೆ ನೀಡಲ್ ಹಿಡಿಲಿಕ್ಕೇ ಗೊತ್ತಿರಲ್ಲ, ಬಟ್ ಅಂಥವರು ಈಗ ಈ ಟೈಪಿದ್ದು ವರ್ಕ್ ಮಾಡ್ತಾರೆ. ಸೊ ಆನ್ಲೈನ್ ಕ್ಲಾಸಲ್ಲಿ ನೀವು ಕಲಿಬೋದು. ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ, ಫೋರ್ಸ್ ಏನಿಲ್ಲ, ಇಷ್ಟ ಇದ್ದರೆ ಜಾಯ್ನ್ ಆಗಿ. ಮತ್ತು ನಿಮ್ಮ ಬಿಸ್ನೆಸ್ ನಿಮ್ಮ ಮನೆಯಿಂದಲೇ ಮಾಡ್ಬೋದು ನೀವು ಆರಿ ವರ್ಕ್ ಕಲಿತು. ಓಕೆ, ಸೊ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ. 4000 ಇನ್ನೊಂದು ಖುಷಿ ವಿಷಯ ಏನಂದರೆ, ನನ್ನ 4000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಸೊ ಹಾಗೆ ನನಗೆ ತುಂಬ ಖುಷಿ ಆಗ್ತಿದೆ. ಅಂದರೆ ತುಂಬ ಜನ ಅಂದರೆ 0ಇಂದ 4000 ನಾನು ಯಾರಿಗೂ ಶೇರೂ ಮಾಡಿಲ್ಲ ಈ ಚಾನಲ್ನ ಲಿಂಕ್. ಸೊ ಯಾರಿಗೂ ಮಾಡಿಲ್ಲ, ಅಂದರೆ ಅವರಾಗಿ ಬಂದು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದರೆ ನನ್ನ ವೀಡಿಯೋ ನೋಡಿ ಖುಷಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಬೇಕು ನನಗೆ. ನನಗೊಂದು ಆಸೆ ಇದೆ, ನಂದೊಂದು 10K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಅಂತ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಏನೂ ಇಲ್ಲ, ಅದಕ್ಕೆ ಹಣ ಕೊಡಲಿಕ್ಕೆ ಏನಿಲ್ಲಲ್ಲ, ಒಂದು ಸಪೋರ್ಟ್ ಮಾಡಿ ನನಗೆ. ಸೊ ಇನ್ನೂ ಜಾಸ್ತಿ ವೀಡಿಯೋ ಹಾಕಲಿಕ್ಕೆ, ಬಿಗಿನರ್ಸಿಗೆ ಹೆಲ್ಪ್ ಆಗುತ್ತೆ. ಇನ್ನೂ ಜಾಸ್ತಿ ಹೇಳಿಕೊಡಲಿಕ್ಕೆ ನನಗೆ ಒಂದು ಖುಷಿ ಆಗುತ್ತೆ ಸಬ್ಸ್ಕ್ರೈಬರ್ ಜಾಸ್ತಿ ಆದಾಗೆ. ಸೊ ಹಾಗಾಗಿ ಓಕೆ, ನೋಡಿ ಈಗ ಡಿಸೈನ್ ಕಂಪ್ಲೀಟ್ ಆಗ್ತಾ ಬಂತು. ಮಾತಾಡ್ತಾ ಡಿಸೈನೇ ಕಂಪ್ಲೀಟ್ ಆಗ್ತಾ ಬಂತು. ಇದನ್ನು ಹೇಗೆ ನೀವು ಡಿಸೈನ್ ಮಾಡಿದ ಮೇಲೆ ಹೇಗೆ ನೀವು ಬ್ಲೌಸಿಗೆ ಮಾಡಬೇಕು ಅಂದರೆ, ನಿಮಗೆ ಸೇಮ್ ಡಿಸೈನ್ ಬ್ಯಾಕ್ ನೆಕ್ಕಿಗೆ ಮಾಡ್ಬೋದು. ಓಕೆ, ಕಂಟಿನ್ಯೂಸ್ ಆಗಿ ಸೇಮ್ ಡಿಸೈನ್ ಬ್ಯಾಕ್ ನೆಕ್ಕಿಗೆ ಮಾಡ್ಬೋದು, ಫ್ರಂಟ್ ನೆಕ್ಕಿಗೆ ಮಾಡ್ಬೋದು, ಮತ್ತು ಸ್ಲೀವ್ಸ್ ಬಾರ್ಡರಿಗೆ ಮಾಡಿ, ಸ್ಲೀವ್ಸ್ಗೆ ಅಲ್ಲೆಲ್ಲ ಒಂದೊಂದೊಂದು ಡಾಟ್ ಡಿಸೈನ್ ಮಾಡ್ಬೋದು. ಸೊ ಈ ಟೈಪಲ್ಲಿ ನಿಮಗೆ ಇದಕ್ಕೆ ಹೋಗುವಂತಹ ಮೆಟೀರಿಯಲ್ ಖರ್ಚು ಕೇವಲ 100 ರೂಪಾಯಿ. ಖಾಲಿ ಸಿಲ್ಕ್ ಥ್ರೆಡ್ ಮತ್ತು ಝರಿ ಥ್ರೆಡ್, ಸ್ವಲ್ಪ ಸ್ಟೋನ್ ಇದ್ದರೆ ಸಾಕು, ಅಷ್ಟೇ ಹೋಗೋದು. ನಿಮಗೆ ಜಾಸ್ತಿ ಏನು ಹೋಗಲ್ಲ. ಒಂದು 70 ರೂಪಾಯಿಂದ 100 ರೂಪಾಯಿ ಹೋಗುತ್ತೆ. ಆದರೆ ನೀವು ವರ್ಕ್ ಮಾಡಿದ ಮೇಲೆ ಎಷ್ಟು ಚಾರ್ಜ್ ಮಾಡ್ಬೋದು ಅಂದರೆ, 2000ದಿಂದ 2500ವರೆಗೆ ಚಾರ್ಜ್ ಮಾಡ್ಬೋದು. ಯಾಕೆ ಅಷ್ಟು ಜಾಸ್ತಿ ಚಾರ್ಜ್ ಮಾಡಬೇಕಂದ್ರೆ, ಒಂದು ಥ್ರೆಡ್ ವರ್ಕ್ ನಿಮಗೆ ತುಂಬ ಕಷ್ಟ ಆಗುತ್ತೆ ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡುವಾಗ. ಇನ್ನೊಂದು ಅದು ಲಾಂಗ್ ಲೈಫ್ ಬರುತ್ತೆ ನಿಮಗೆ. ಸಿಲ್ಕ್ ಥ್ರೆಡ್ ನಿಮಗೆ ಯಾವಾಗಲೂ ಲಾಂಗ್ ಲೈಫ್ ಬರುತ್ತೆ, ಬೀಡ್ಸ್ ಥರ ಬ್ಲ್ಯಾಕ್ ಆಗೋಲ್ಲ. ಸೊ ಅದಕ್ಕೋಸ್ಕರ ನೀವು 2000 ಚಾರ್ಜ್ ಮಾಡ್ಬೋದು, ಮಿನಿಮಮ್ 2000 ಚಾರ್ಜ್ ಮಾಡ್ಬೋದು. ಅದು ಯಾವುದಂದರೆ, ಬ್ಯಾಕ್ ನೆಕ್ಕಿಗೆ ವರ್ಕ್ ಮಾಡಬೇಕು, ಫ್ರಂಟ್ ನೆಕ್ಕಿಗೆ ವರ್ಕ್ ಮಾಡಬೇಕು, 2 ಸ್ಲೀವ್ಸಿಗೆ ವರ್ಕ್ ಮಾಡಬೇಕು, ಸ್ಲೀವ್ಸ್ಗೆ ಅಲ್ಲೆಲ್ಲಿ ಡಾಟ್ ಡಿಸೈನ್ ಒಂದು ಮಾಡಬೇಕು. ಓಕೆ, ಈಗ ನೋಡಿ ನಾವೀಗ ಸಿಲ್ಕ್ ಥ್ರೆಡ್ ಮಾಡಿ ಆದಮೇಲೆ ನಾನು ಯಾವಾಗಲೂ ಹೇಳ್ತೇನೆ ಔಟರ್ ಲೈನ್ಗೆ ನೀವು ಚೈನ್ ಸ್ಟಿಚ್ ಕೊಡಬೇಕು ಅಂತ. ಸೊ ನಾನೀಗ ಚೈನ್ ಸ್ಟಿಚ್ ಕೂಡ ಫಿಲ್ ಮಾಡ್ತಿದ್ದೇನೆ. ಅದು ನೀವು ಸ್ಯಾರಿದ್ದು ಬ್ಲೌಸಿದ್ದು ಬಾರ್ಡರ್ ಯಾವ ಝರಿ ಇದೆ ಆ ಝರಿ ಕಲರ್ ತಗೊಂಡು ಝರಿ ಥ್ರೆಡ್ ಸ್ಟಿಚ್ ಮಾಡ್ಬೋದು. ಕಾಪರ್, ಗೋಲ್ಡ್, ಸಿಲ್ವರ್ ಯಾವುದೂ ಆಗ್ಬೋದು. ಸೊ ನೋಡಿ, ತುಂಬ ಜನ ಕೇಳ್ತಿದ್ರಿ ನೀವು ಯಾವ ನೀಡಲ್ಲಿ ಯೂಸ್ ಮಾಡ್ತೀರಾ, ಅಷ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ತೀರಾ ಅಂದರೆ. ನಾನು ಸ್ಟಾರ್ಟಿಂಗಿಂದ ಯೂಸ್ ಮಾಡಿರೋದು 2 ನೀಡಲ್. ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದೆ. ಸೊ 2 ನೀಡಲ್ ನಾನು ಯೂಸ್ ಮಾಡೋದು. ಒಂದು 14 ನಂಬರ್ ತುಲಿಪ್ ನೀಡಲ್, ಇನ್ನೊಂದು ಐರನ್ ನೀಡಲ್. ತುಂಬ ನೀಡಲ್ ಯೂಸ್ ಮಾಡಿದರೆ ಏನಾಗುತ್ತೆ ಗೊತ್ತಾ, ಕನ್ಫ್ಯೂಷನ್ ಆಗುತ್ತೆ ಕಲಿಯುವಾಗ. ಅದಕ್ಕೆ ನಾನೇನಂದರೆ
ಸ್ಟಾರ್ಟಿಂಗಿಂದಲೇ 14 ನಂಬರೇ ನಾನು ಯೂಸ್ ಮಾಡಿರೋದು ಥ್ರೆಡ್ ವರ್ಕಿಗೆ, ಝರಿ ಥ್ರೆಡ್ ವರ್ಕಿಗೆ, ಅದಕ್ಕೆ. ಮತ್ತು ಬೀಡ್ಸಿಗೆ, ಜರ್ದೋಸಿಗೆ, ಬೇರೆ ಬೇರೆ ಟೈಪ್ ಬೀಡ್ಸಿಗೆಲ್ಲ ನಾನು ಐರನ್ ನೀಡಲ್ ಅಂತ ಒಂದಿದೆ, ಅದನ್ನೇ ನಾನು ಯೂಸ್ ಮಾಡೋದು. ಅಂದರೆ ನಾನು ತುಂಬ ನೀಡಲ್ ಯೂಸ್ ಮಾಡಲ್ಲ. ತುಂಬ ನೀಡಲ್ ಯೂಸ್ ಮಾಡಿದರೆ ಏನಾಗುತ್ತಂದರೆ ಕನ್ಫ್ಯೂಷನ್ ಆಗುತ್ತೆ, ಥ್ರೆಡ್ಡಿಗೆ ಅದು, ಬೀಡ್ಸಿಗಿದು, ಅದಕ್ಕಿದು ಅಂತ. ಏನಕ್ಕೆ? ನಮಗೆ ಯಾವುದು ಕಂಫರ್ಟೇಬಲ್ ಇದೆ ಅದರಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಫೈನಲಿ ಏನು, ನಮ್ಮ ವರ್ಕ್ ನೀಟಾಗಿ ಬಂದರೆ ಆಯಿತು ಅಷ್ಟೇ. ಯಾವ ನೀಡಲ್ ಬೇಕಾದರೂ ಯೂಸ್ ಮಾಡಿ, ಹೇಗೆ ಬೇಕಾದರೂ ಮಾಡಿ ವರ್ಕ್. ನಿಮ್ಮ ಹೇಗೆ ಓನ್ ಮೆಥಡಲ್ಲಿ ಮಾಡಿ, ಅಥವಾ ನಾನು ತೋರಿಸಿರೋ ಹಾಗೆ ಮಾಡಿ, ಅಲ್ಲ ಬೇರೆ ಯೂಟ್ಯೂಬರ್ಸ್ ಹೇಳಿಕೊಡುವ ಹಾಗೆ ಮಾಡಿ. ಫೈನಲ್ ಏನು, ನಿಮ್ಮ ವರ್ಕ್ ನೀಟ್ ಬರಬೇಕು ಅಷ್ಟೇ ಅಲ್ವಾ? ಸೊ ಯಾರ ಮೆಥಡ್ ನಿಮಗೆ ಈಸಿ ಅನಿಸುತ್ತೆ ಆ ಮೆಥಡನ್ನ ಫಾಲೋ ಮಾಡಿ. ಸೊ ನಾವೀಗ ಚೈನ್ ಸ್ಟಿಚ್ ಕೊಡ್ತಿದ್ದೇವೆ ಔಟರ್ ಲೈನಿಗೆ. ನೋಡಿ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಸೊ ಇನ್ನೊಂದು ರಿಕ್ವೆಸ್ಟ್, ನಾನು ಹೇಳಿದ ಹಾಗೆ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರು ನನ್ನ ಚಾನಲ್ನ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ. ನಿಮಗೆ ಇಷ್ಟ ಆದರೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಓಕೆ? ನಾನು ರಿಪ್ಲೈ ಕೊಡ್ತೇನೆ. ಸೊ ತುಂಬ ಜನ ಕೇಳ್ತಿದ್ರು, ನೀವು ಹೇಗೆ ರಿಂಗ್ ಇಟ್ಟು, ಅಂದರೆ ಟೇಬಲ್ ಮೇಲೆ ರಿಂಗ್ ಇಟ್ಟು ಹೇಗೆ ವರ್ಕ್ ಮಾಡ್ತೀರಾ ಅಂದರೆ ಹೇಳ್ತೀನಿ. ನಾನೀಗ ಮನೇಲಿರುವ ಕಾರಣ ಬೆಡ್ ಮೇಲೆ ಕೂತ್ಕೊಂಡು ವರ್ಕ್ ಮಾಡ್ತೇನೆ. ಬಟ್ ನಾನು ಹೇಗೆ ಆರಿ ವರ್ಕ್ ಸ್ಟ್ಯಾಂಡ್ ಇಲ್ಲದೆ ವರ್ಕ್ ಮಾಡ್ತೇನೆ ಅಂತ ಒಂದು ವೀಡಿಯೋನೇ ಮಾಡಿದ್ದೇನೆ. ಒಂದು 3 months ಬ್ಯಾಕ್ ಒಂದು ವೀಡಿಯೋ ಮಾಡಿ ಹಾಕಿದ್ದೇನೆ. ಪ್ಲೀಸ್ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೇಮ್ ಮೆಥಡ್ ನಾನು ಇಲ್ಲಿ ಮನೆಯಲ್ಲಿ ಕೂಡ ಕೂತ್ಕೊಂಡು ವರ್ಕ್ ಮಾಡೋದು. ಶಾಪಲ್ಲಿ ಕೂಡ ಹಾಗೆಯೇ ಟೇಬಲ್ ಮೇಲೆ ಇಟ್ಟೆ ಮಾಡ್ತಿದ್ದೆ. ನಾನು ನಾನು ಸ್ಟ್ಯಾಂಡ್ ಯಾವುದು ಯೂಸ್ ಮಾಡಲ್ಲ. ಅದು ಸ್ಟ್ಯಾಂಡ್ ತುಂಬ ಶೇಕ್ ಆಗುತ್ತೆ, ನನಗೆ ಅದು ಕಿರಿಕಿರಿ ಆಗುತ್ತೆ ವರ್ಕ್ ಮಾಡಲಿಕ್ಕೆ. ಸೊ ನೋಡಿ ನಾವೀಗ ಸ್ವಲ್ಪ ಸ್ಟೋನ್ ಹಾಕ್ತಿದ್ದೇವೆ ಸೈಡಿಗೆ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಇದಕ್ಕೆ ಫ್ರೆಂಚ್ ನಾಟ್ ಬೇಕಾದ್ರೂ ಹಾಕ್ಬೋದು, ಅಥವಾ ಒಂದೊಂದು ಸ್ಟೋನ್ ಬೇಕಾದ್ರೂ ಹಾಕ್ಬೋದು. ಈಗ ಕೋಗಿಲೆ ಕುಹು ಕುಹು ಅಂತ ಕೂಗ್ತಾ ಉಂಟು ಇಲ್ಲಿ. ಅದಕ್ಕೆಲ್ಲ ಜಾಸ್ತಿ ನಾವು ವೀಡಿಯೋ ಮಾಡುವಾಗ, ಇಲ್ಲದ್ರೆ ಬಾಯಿ ಮುಚ್ಚಿರ್ತದೆ. ನಾವು ವೀಡಿಯೋ ಮಾಡುವಾಗ ಜಾಸ್ತಿ ಈ ಕೋಗಿಲೆ, ಈ ಕೋಳಿ ಅದೇ ಬರುತ್ತೆ ವಾಯ್ಸ್ ವೀಡಿಯೋದಲ್ಲಿ. ಇದು ಒಂದು ಹೊಸತ್ತೊಬ್ಬರು ಬಂದಿದ್ದಾರೆ ಮನೆಗೆ, ಗೆಸ್ಟ್. ಒಂದು ಬೆಕ್ಕು ಬಂದಿದೆ, ಚಿಕ್ಕ ಬೆಕ್ಕು. ಅದು ಕೂಡ ಮ್ಯಾವ್ ಮ್ಯಾವ್ ಅಂತ ಹೇಳ್ತಾ ಇದೆ. ಸೊ ವೀಡಿಯೋ ಮಾಡುವಾಗೆಲ್ಲ ಜಾಸ್ತಿ ಅದಕ್ಕೆ, ಇಲ್ಲದ್ರೆ ಸುಮ್ಮನೆ ಇರ್ತದೆ. ಕೆಲವು ಮಕ್ಕಳು ಇರ್ತಾರೆ ಫೋನಲ್ಲಿ ಮಾತಾಡುವಾಗ ಜಾಸ್ತಿ ಕಿರಿಕಿರಿ ಮಾಡ್ತಾರಲ್ವ, ಇಲ್ಲದ್ರೆ ಸುಮ್ಮನೆ ಇರ್ತಾರೆ ಅವರಷ್ಟಕ್ಕೆ. ಹಾಗೆ ಇದು ಕೂಡ ಮಕ್ಕಳ ಥರನೇ. ಸೊ ನೋಡಿ ಈಗ ನಾನು ಚೈನ್ ಸ್ಟಿಚ್ ಹಾಕಿದೆ, 2 ಲೈನ್ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇನೆ. ಸೊ ಚೈನ್ ಸ್ಟಿಚ್ ಆದಮೇಲೆ ಕಂಪ್ಲೀಟ್ ಆಗುತ್ತೆ ಈ ಡಿಸೈನ್. ಈ ಡಿಸೈನ ನೀವು ಬ್ಯಾಕ್ ನೆಕ್, ಫ್ರಂಟ್ ನೆಕ್, ಸ್ಲೀವ್ಸಿಗೆಲ್ಲ ಮಾಡ್ಬೋದು. 2000 ಚಾರ್ಜ್ ಮಾಡ್ಬೋದು. ಮೆಟೀರಿಯಲ್ ಪ್ರೈಸ್ ಬಂದುಬಿಟ್ಟು ಜಸ್ಟ್ 100 rupees ಅಷ್ಟೇ. ಅಂದರೆ ಸಿಲ್ಕ್ ಥ್ರೆಡ್ಡಿಗೆ ಇರೋದೇ 20 rupees. ಎರಡು ಸಿಲ್ಕ್ ಥ್ರೆಡ್ ತೆಗೆದ್ರೆ 40 rupees. ಝರಿ ಥ್ರೆಡ್ಗೆ 30 rupees. ಝರಿ ಥ್ರೆಡ್ ಹೇಗೂ ನೀವು ವರ್ಕ್ ಮಾಡೋದಾದರೆ ನಿಮ್ಮ ಹತ್ರ ಇರುತ್ತೆ. ಮತ್ತು ಇದು ರಿಂಗ್ ಸ್ಟ್ಯಾಂಡೆಲ್ಲ, ಇದು ರಿಂಗ್ ಮತ್ತು ಸೂಜಿ ಎಲ್ಲ ಇರುತ್ತಲ್ಲ ನಿಮ್ಮ ಹತ್ರ ಆಲ್ರೆಡಿ. ಓಕೆ ಅಲ್ವಾ? ಇದು ಡಿಸೈನ್ ಕಂಪ್ಲೀಟ್ ಆಯಿತು. ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಗಾಯ್ಸ್. ಮುಂದೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಬಾಯ್ ಬಾಯ್.